ಓಕೆ, ನಾವು ಪ್ರತಿದಿನ ತಿಳ್ಕೊಳ್ತಾ ಇದ್ದೀವಿ. ಏನು ತಿಳ್ಕೊಳ್ತಾ ಇರುವಂಥ ಸಂದೇಶ ಯಾವುದು ಅಂತ ಹೇಳಿದ್ರೆ, ನಾವು ಬೈಬಲ್ ಯಾಕೆ ಓದಬೇಕು, ಭಾಗ 10. ಪ್ರೈಸ್ ದಿ ಲಾರ್ಡ್. ಭಾಗ 10. ಬೈಬಲ್ ನಾವು ಯಾಕೆ ಓದಬೇಕು, ಇದು ತುಂಬ ಮುಖ್ಯ. ಯಾಕೆ ಓದಲಿಕ್ಕೆ ಒಂದು ಕಾರಣ ಇರಬೇಕಲ್ವಾ? ಒಂದು ಕಾರಣ ಇರಬೇಕು. ಹಾಗೆ ನೋಡ್ತಾ ಹೋಗೋಣ. ಅಬ್ರಹಾಮನನ್ನು ದೇವರು ಏನು ಮಾಡಿದ್ರು? ಕರೆದ್ರು, ಪರಿಶೋಧಿಸಿದ ನಂತರ ಪರಿಶೋಧಿಸಿದರು. ನಂತರ ಮೋಶೆಯನ್ನು ಕೂಡ ದೇವರು ಕರೆದ್ರು, ಅವರನ್ನು ಕೂಡ ಪರಿಶೋಧಿಸಿದರು. ನಂತರ ಯೋಬ. ಹಾಗೆ ಕೆಲವು ವಾಕ್ಯಗಳನ್ನು ಮಾತ್ರ ತಗೊಳ್ಳೋಣ. ಯೋಬ, ದೇವರು ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಶೋಧಿಸಿದರು. ಅದಾದ ಮೇಲೆ ದಾನಿಯೇಲ, ಅವರನ್ನು ಕೂಡ ದೇವರು ಪರಿಶೋಧಿಸಿದರು. ಅದಾದ ಮೇಲೆ ಮಾತೆ ಮರಿಯ, ಅವ್ರನ್ನು ಕೂಡ ದೇವರು ಕರೆದ್ರು, ಪರಿಶೋಧಿಸಿದ್ರು. ಅವ್ರನ್ನು ಕೂಡ ಬಿಡಲಿಲ್ಲ, ಪರಿಶೋಧಿಸಿದ್ರು. ನಂತರ ಪೌಲರು, ಅವ್ರನ್ನು ಕೂಡ ದೇವರು ಕರೆದ್ರು, ಪರಿಶೋಧಿಸಿದರು. ನಂತರ ಸಂತರುಗಳು, ಅವರನ್ನು ಕೂಡ ದೇವರು ಕರೆದ್ರು, ಅವರನ್ನು ಕೂಡ ಪರಿಶೋಧಿಸಿದರು. ಈಗ ನಮ್ಮನ್ನ ದೇವರು ಕರೆದ್ರು, ಪರಿಶೋಧಿಸ್ತಾ ಇದ್ದಾರೆ. ಒಂದು ನಿಮಿಷ. ನಮ್ಮ ಹಿರಿಯರು, ನಮ್ಮ ಪಿತೃಗಳು, ಅವರನ್ನು ದೇವರು ಕರೆದ್ರು, ಪರಿಶೋಧಿಸಿದ್ರು. ಈಗ ದೇವರು ನಮ್ಮನ್ನು ಕರೆದಿದ್ದಾರೆ, ಪರಿಶೋಧಿಸುತ್ತಿದ್ದಾರೆ. ಅಬ್ರಹಾಮನನ್ನು ದೇವರು ಕರೆದ್ರು, ಪರಿಶೋಧಿಸಿದ್ರು. ಯಾವ್ಯಾವ ರೀತಿ ಬೇಕೋ ಎಲ್ಲ ರೀತಿಯಲ್ಲೂ ಅಬ್ರಹಾಮನನ್ನು ಪರಿಶೋಧಿಸಿದ್ರು. ಅಬ್ರಹಾಮ ಪರಿಶೋಧನೆಯನ್ನು ಗೆದ್ರು. ಅದೇ ರೀತಿ ಮೋಶೆಯನ್ನು ಕೂಡ ದೇವರು ಕರೆದ್ರು, ನಂತರ ಪರಿಶೋಧಿಸಿದ್ರು. ವಿಧವಾಗಿ ಪರಿಶೋಧಿಸಿದ್ರು, ಹಲವು ರೀತಿಯಲ್ಲಿ ಪರಿಶೋಧಿಸಿದ್ರು. ಕೊನೆಗೆ ಮೋಶೆ ಗೆದ್ರು. ನಂತರ ಯೋಬನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಯೋಬನ ವಿಶ್ವಾಸವನ್ನು ಪರಿಶೋಧಿಸಿದ್ರು.
ಯೋಬನು ಕೂಡ ಗೆದ್ರು. ಯೋಬನು ಕೂಡ ಗೆದ್ರು. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಯೇಸು ಸ್ವಾಮಿ ಆದ್ಮೇಲೆ ಅತ್ಯಂತ ಕಠಿಣವಾದ ಒಂದು ಪರಿಶೋಧನೆಗೆ ಒಳಗಾಗಿದ್ದಂದ್ರೆ ಯೋಬ ಅಂತ ಹೇಳ್ಬೋದು. ಮಕ್ಕಳು ಒಂದೇ ದಿನ ಸಾಯ್ತಾರೆ, ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳ್ತಾರೆ, ಶರೀರವೆಲ್ಲ ರೋಗ ಹತ್ಕೊಳ್ಳುತ್ತೆ, ಮಾನಸಿಕವಾಗಿ ಶಾರೀರಿಕವಾಗಿ ಬಳಲ್ತಾರೆ, ಸ್ನೇಹಿತರು ಅವಮಾನ ಪಡಿಸ್ತಾರೆ, ಜೊತೆಯಲ್ಲಿದ್ದಂಥ ಹೆಂಡತಿ ಕೂಡ ಅಲ್ಲಗಳಿತಾಳೆ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಯೋಬ ಗೆದ್ರು. ನಂತರ ದಾನಿಯೇಲನ ಒಂದು ಭಾಗ ನಾವು ನೋಡಬೇಕಾದ್ರೆ, ದಾನಿಯೇಲನು ಕೂಡ ದೇವರು ಕರೆದ್ರು, ನಂತರ ಪರಿಶೋಧಿಸಿದ್ರು, ವಿಧ ರೀತಿಯಲ್ಲಿ ಪರಿಶೋಧಿಸಿದ್ರು. ದಾನಿಯೇಲನ್ನು ಕೂಡ ಗೆದ್ರು. ನೋಡಿ, ದಾನಿಯೇಲನನ್ನ ಸಿಂಹದ ಗುಹೆಯಲ್ಲಿ ಹಾಕಿದ್ರು ಅಲ್ವಾ? ಸಿಂಹದ ಗುಹೆಯಲ್ಲಿ ಹಾಕಿದ್ರು. ಆದರೂ ಕೂಡ ದಾನಿಯೇಲ ಗೆದ್ರು. ಓಕೆ. ನಂತರ ಪ್ರಭು ಯೇಸು ಕ್ರಿಸ್ತರ ತಾಯಿಯಾಗಿರುವಂಥ ಮಾತೆ ಮರಿಯಳು, ಆಕೆಯನ್ನು ಕೂಡ ಕರೆದ್ರು. ಅವರನ್ನು ಕೂಡ ದೇವರು ಕರೆದ್ರು. ಅವರನ್ನು ಕೂಡ ಪರಿಶೋಧಿಸಿದ್ರು. ಅವ್ರನ್ನೂ ಏನು ಸುಮ್ಮನೆ ಬಿಡಲಿಲ್ಲ, ಅವ್ರನ್ನೂ ಕೂಡ ಪರಿಶೋಧಿಸಿದ್ರು. ಅವರು ಕೂಡ ಗೆದ್ರು. ಪ್ರೈಸ್ ದಿ ಲಾರ್ಡ್. ಸಂತ ಪೌಲರನ್ನ ದೇವರು ಕರೆದ್ರು. ಅವ್ರಿಗೂ ಕೂಡ ತುಂಬ ಶೋಧನೆ. ಮೊದಲು ಪೌಲರು ಸೌಲರಾಗಿರ್ಬೇಕಾದ್ರೆ ಏಸು ಎಂಬ ನಾಮ ಯಾರು ಎತ್ತುತ್ತಾರೋ, ಏಸು ಎಂಬ ನಾಮವನ್ನು ಯಾರು ಬಳಸ್ತಾರೋ ಅವರೆಲ್ಲರನ್ನು ಕೊಂದಾಕ್ತಾ ಇದ್ದಂಥ ವ್ಯಕ್ತಿ ಪೌಲರು. ಅವರನ್ನು ದೇವರು ಪರಿಶೋಧಿಸಿದ್ರು. ಅವರು ಕೂಡ ಗೆದ್ರು. ನಂತರ ಸಂತರುಗಳು, ನಾವು ಆರಾಧಿಸುವಂಥ, ನಮ್ಮ ಜನರು ಆರಾಧಿಸುವಂಥ ಸಂತರುಗಳು, ಇವರನ್ನು ಕೂಡ ಅನೇಕ ವ್ಯಕ್ತಿಗಳನ್ನು ದೇವರು ಕರೆದ್ರು. ಎಲ್ಲರನ್ನ ಕರೆದ್ರು. ನಂತರ ಅವರನ್ನು ಕೂಡ ಪರಿಶೋಧಿಸಿದ್ರು. ಅವರು ಕೂಡ ಗೆದ್ರು. ಪ್ರೈಸ್ ದಿ ಲಾರ್ಡ್. ನಮ್ಮ ಪಿತೃಗಳನ್ನು ಕೂಡ ದೇವರು ಕರೆದ್ರು. ಅವರನ್ನು ಕೂಡ ಹಲವು ರೀತಿಯಲ್ಲಿ ದೇವರು ಅವರನ್ನು ಪರಿಶೋಧಿಸಿದ್ರು. ಅವ್ರನ್ನ. ಪ್ರೈಸ್ ದಿ ಲಾರ್ಡ್. ಆದರೆ ಅವ್ರು ಗೆದ್ರ ಅಂದರೆ ಗೆದ್ದಿಲ್ಲ, ಸೋತರು. ಕಾರಣ ತಿಳಿಸ್ತೀನಿ ನಾನು ನಿಮಗೆ. ಈಗ ನಮ್ಮನ್ನು ದೇವರು ಕರೆದಿದ್ದಾರೆ, ಜೀವಂತವಾಗಿ ಇಟ್ಟಿದ್ದಾರೆ. ನೋಡಿ, ನಮ್ಮ ಪಿತೃಗಳು ಜೀವಂತವಾಗಿಲ್ಲ. ನಾನು ಮರಣ ಹೊಂದಿದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಜೀವಂತವಾಗಿರೋರು ಈಗ, ಅವರನ್ನು ಕೂಡ ದೇವರು ಕರೆದಿದ್ದಾರೆ. ಪ್ರತಿದಿನ ಪರಿಶೋಧಿಸ್ತಾ ಇದ್ದಾರೆ. ಆದರೆ ಇವರು ಗೆಲ್ತಾ ಇದ್ದಾರಾ ಅಂತ ಹೇಳಿದ್ರೆ, ಪರಿಶೋಧನೆಗಳನ್ನು ಗೆಲ್ತಾ ಇದ್ದಾರಾ ಅಂದರೆ ಇಲ್ಲ, ಸೋಲುತ್ತಿದ್ದಾರೆ. ಪ್ರತಿಯೊಂದು ಪರಿಶೋಧನೆಗಳಲ್ಲಿ ಅವರು ಸೋಲ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಪರಿಶೋಧನೆಗಳಲ್ಲಿ ಅವರು ಸೋಲ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ನೋಡಿ, ಅಬ್ರಹಾಮನನ್ನು ದೇವರು ಪರಿಶೋಧಿಸಿದ್ರು. ಆ ಪರಿಶೋಧನೆಯಲ್ಲಿ ಅಬ್ರಹಾಮ ಗೆದ್ರು. ಕಾರಣ ಏನು ಗೊತ್ತಾ? ಕಾರಣ ಇಷ್ಟೇನೆ. ಅಬ್ರಹಾಮ ದೇವರಲ್ಲಿ ವಿಶ್ವಾಸ ಇಟ್ಟರು, ಅಥವಾ ದೇವರಲ್ಲಿ ವಿಶ್ವಾಸ ಇಟ್ಟರು. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮ
ದೇವರಲ್ಲಿ ವಿಶ್ವಾಸ ಇಟ್ಟ ಕಾರಣ, ದೇವರ ನುಡಿಗಳನ್ನು ನಂಬಿದ ಕಾರಣ, ದೇವರ ವಾಕ್ಯವನ್ನು ನಂಬಿದ್ರು. ಇನ್ನೊಂದು ಬರ್ಕೊಳ್ಳೋಣ ಇಲ್ಲಿ. ದೇವರ ಮಾತನ್ನ ನಂಬಿದರು. 100ಕ್ಕೆ 100% ನಂಬ್ತಾರೆ. 100% ನಂಬಿದರು. ದೇವರಲ್ಲಿ ವಿಶ್ವಾಸ ಇಟ್ಟರು ಹಾಗೂ ದೇವರ ಮಾತನ್ನ 100% ಇವ್ರು ನಂಬ್ತಾರೆ. 100%, ಒಂದಲ್ಲ ಎರಡಲ್ಲ, 100% ನಂಬ್ತಾರೆ. ಹಾಗಾಗಿ ಬಂದಂಥ ಎಲ್ಲ ಪರಿಶೋಧನೆಗಳು, ಎಷ್ಟು ಶೋಧನೆಗಳು ಬಂದುವೋ ಆ ಎಲ್ಲ ಶೋಧನೆಗಳನ್ನು ಇವ್ರು ಗೆಲ್ತಾರೆ. ನೋಡಿ, ಅಬ್ರಹಾಮನ ಮಗನನ್ನ, ಇಸಾಕನನ್ನ ದೇವರು ಬಲಿಯಾಗಿ ಕೇಳ್ತಾರೆ. ಒಂದು ಕಂಪೇರ್ ಮಾಡ್ಕೊಳ್ತಾ ಬನ್ನಿ, ವ್ಯತ್ಯಾಸ ನೋಡ್ತಾ ಬನ್ನಿ, ನಮಗೆ ಮತ್ತೆ ಅಬ್ರಹಾಮನ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತ. ಅಬ್ರಹಾಮನಿಗೆ ದೇವರು ಕೊಟ್ಟಂತ ಪರಿಶೋಧನೆ ನಮಗೆ ಕೊಟ್ಟಿಲ್ಲ. ಅಷ್ಟು ಶೋಧನೆಗಳನ್ನು ಅಬ್ರಹಾಮನಿಗೆ ಕೊಟ್ಟರೂ ಕೂಡ ಆ ಎಲ್ಲ ಪರಿಶೋಧನೆಗಳಲ್ಲಿ ಅಬ್ರಹಾಮ ಗೆಲ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಇಷ್ಟೇನೆ, ದೇವರಲ್ಲಿ ಅವರು ವಿಶ್ವಾಸ ಇಟ್ಟಿದ್ರು. ದೇವರ ಮಾತನ್ನ ಅವರು 100% ನಂಬಿದ್ರು. ದೇವರ ಮಾತು ಅಂದರೆ ವಾಗ್ದಾನವನ್ನು ನಂಬಿದ್ರು. ಅದೇ ರೀತಿ ಮೋಶೆನೂ ಕೂಡ, ಮೋಶೆಗೇನು ತಮಾಷೆ ಅಲ್ಲ. 40 ವರ್ಷಗಳ ಕಾಲ ಫರೋಹನ ರಾಜನ ಮನೆಯಲ್ಲಿದ್ದರು. ಅದಾದಮೇಲೆ 40 ವರ್ಷಗಳ ಕಾಲ ಕುರಿ ಮೇಯಿಸ್ತಾ ಇದ್ರು. 40 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ. ನಂತರ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಅವರನ್ನು ಬಳಸ್ಕೊಂಡ್ರು. ಆ ಸಮಯದಲ್ಲಿ ಎಷ್ಟು ಶೋಧನೆಗಳು, ಎಷ್ಟು ಅವಮಾನಗಳು, ಎಷ್ಟು ನಿಂದನೆಗಳು, ಎಷ್ಟೋ ದಿನ ಊಟ ಇರಲ್ಲ, ಎಷ್ಟೋ ದಿನ ನಿದ್ದೆ ಇರಲ್ಲ, ಎಷ್ಟೋ ಜಗಳಗಳು, ಎಷ್ಟೋ ಅವಮಾನಗಳು. ಈಗ ನಮಗೂ ಮತ್ತೆ ಮೋಶೆಗೆಯನ್ನು ವ್ಯತ್ಯಾಸ ಮಾಡಿದಾಗ, ಮೋಶೆಗೆ ಬಂದಂತಹ ಪರಿಶೋಧನೆಗಳಲ್ಲಿ ಕೇವಲ 1% ಕೂಡ ನಮಗೆ ದೇವರು ಕೊಟ್ಟಿಲ್ಲ. 1% ಕೂಡ ದೇವರು ನಮಗೆ ಕೊಟ್ಟಿಲ್ಲ. ಅಷ್ಟು ಪರಿಶೋಧನೆಗಳನ್ನು ಮೋಶೆಗೆ ಕೊಟ್ಟರೂ ಕೂಡ ಅವರು ಕೂಡ ಗೆದ್ರು, ಆ ಪರಿಶೋಧನೆಗಳ ಗೆದ್ರು. ಕಾರಣ ಇಷ್ಟೇನೆ, ಇವರು ಕೂಡ ದೇವರಲ್ಲಿ ವಿಶ್ವಾಸ ಇಟ್ಟರು. ದೇವರ ಮಾತನ್ನು ಅಂದರೆ ದೇವರ ವಾಗ್ದಾನವನ್ನು ಅವರು 100% ನಂಬಿದ್ರು. 100ಕ್ಕೆ 100% ನಂಬಿದ್ರು. ಅದಕ್ಕೋಸ್ಕರ ಮೋಶೆ ಗೆದ್ರು, ಪರಿಶೋಧನೆಯಲ್ಲಿ ಗೆದ್ರು. ಯೋಬನನ್ನು ಕೂಡ ದೇವರು ಪರಿಶೋಧಿಸಿದ್ರು. ಯೋಬನ ವಿಶ್ವಾಸವನ್ನ ದೇವರು ಪರಿಶೋಧಿಸಿದ್ರು. ಎಂತೆಂತಹ ಘೋರವಾದ ಪರಿಸ್ಥಿತಿಗಳನ್ನು ತಂದಿಟ್ಟರು. ಆದರೂ ಕೂಡ ಯೋಬನ ವಿಶ್ವಾಸದಲ್ಲಿ ಕಿಂಚಿತ್ತು ಕೂಡ ಅದಲು ಬದಲು ಆಗಲಿಲ್ಲ. ಯೋಬನ ವಿಶ್ವಾಸದಲ್ಲಿ ಕಿಂಚಿತ್ತು ಕೂಡ ಅದಲು ಬದಲಾಗಲಿಲ್ಲ. ಬಂದಂತಹ ಎಲ್ಲ ಶೋಧನೆಗಳನ್ನು ಯೋಬ ಗೆದ್ರು. ಕಾರಣ ಅವರು ದೇವರನ್ನು ನಂಬಿದ್ರು. ದೇವರ ವಾಗ್ದಾನದಲ್ಲಿ 100% ಅವರು ನಂಬಿದ್ರು. ದೇವರ ಮಾತನ್ನು ನಂಬಿದ್ರು. ಯೋಬನಿಗೆ ಪರಿಶೋಧನೆ ಬಂದಾಗ ನೋಡಿ, ಯೋಬನ ಗ್ರಂಥದಲ್ಲಿ ನಾವು ನೋಡ್ತೀವಿ. ಯೋಬನ ಗ್ರಂಥದಲ್ಲಿ ಮೊದಲನೆಯ ಅಧ್ಯಾಯದಲ್ಲೇ ನಾವು ನೋಡ್ತೀವಿ, ಎಲ್ಲವನ್ನ ಕಳ್ಕೊಳ್ತಾರೆ. ಯಾರು? ಯೋಬ. ಪ್ರತಿಯೊಂದನ್ನು ಕಳ್ಕೊಂಡಾಗ ಅಲ್ಲಿ ಯೋಬ ಹೇಳ್ತಾರೆ 1ನೇ ಅಧ್ಯಾಯ 21ನೇ ವಾಕ್ಯ, 1:21 ವಾಕ್ಯ ಓದಿ. ಬರಿಗೈಯಲ್ಲಿ ಬಂದೆ, ನಾನು ತಾಯ ಗರ್ಭದಿಂದ ಬರಿಗೈಯಲ್ಲೇ ಹಿಂತಿರುಗುವೆ. ನಾನು ಇಲ್ಲಿಂದ ಸರ್ವೇಶ್ವರ ತೆಗೆದುಕೊಂಡ ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ಎಂದನು. ನೋಡಿ, ಬರಿಗೈಯಲ್ಲಿ ಬಂದೆ ನಾ ತಾಯ ಗರ್ಭದಿಂದ. ಎಲ್ಲಿಂದ? ತಾಯ ಗರ್ಭದಿಂದ ನಾನು ಬರಿಗೈಯಲ್ಲಿ ಬಂದೆ. ಮತ್ತೆ ಅವ್ರು ಹೇಳ್ತಾರೆ, ಬರಿಗೈಯಲ್ಲಿ ನಾನು ಹಿಂತಿರುಗುವೆ ಇಲ್ಲಿಂದ. ಬರಿಗೈಯಲ್ಲಿ ಹಿಂತಿರುಗುವೆ ನಾನು ಇಲ್ಲಿಂದ. ಸರ್ವೇಶ್ವರ ತೆಗೆದುಕೊಂಡ ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ. ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಬರಿಗೈಯಲ್ಲಿ ಬಂದಿದ್ದೀನಿ, ಬರಿಗೈಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ ನಂದು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಬಂದಂಥ ಎಲ್ಲ ಪರಿಶೋಧನೆಗಳನ್ನು ಎಲ್ಲವನ್ನ ಒಂದು ಬಿಡಲಿಲ್ಲ. ಎಲ್ಲವನ್ನ ಪ್ರತಿಯೊಂದೊಂದನ್ನು ಅವರೇನು ಮಾಡಿದ್ರು? ಅಂಗೀಕಾರ ಮಾಡಿಕೊಂಡ್ರು. ತಿರಸ್ಕಾರ ಮಾಡಲಿಲ್ಲ, ದೇವರನ್ನು ನಿಂದಿಸಲಿಲ್ಲ, ದೇವರನ್ನು ಅವಮಾನಪಡಿಸಲಿಲ್ಲ. ಎಲ್ಲವನ್ನ ಅವರು
ನಂಬಿದ್ರು. ಪ್ರೈಸ್ ದಿ ಲಾರ್ಡ್. ನಂಬಿದ್ರು, ವಾಗ್ದಾನಗಳಲ್ಲಿ ಭರವಸೆ ಇಟ್ಟರು. ಹಾಗಾಗಿ ಅವರು ಗೆದ್ದರು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ದಾನಿಯೇಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ದಾನಿಯೇಲನ ಬಗ್ಗೆ. ದಾನಿಯೇಲ ವಿಗ್ರಹಾರಾಧನೆ ಮಾಡೋದೇ ಇಲ್ಲ. ನೀವೇನೇ ಮಾಡಿ ನಾನು ಮಾಡಲ್ಲ, ನೀವೇನೇ ಮಾಡಿ ನಾನು ಮಾಡೋದಿಲ್ಲ, ರಾಜನ ಶಿಲೆಗೆ ನಾನು ತಲೆ ಬಾಗೋದಿಲ್ಲ. ವಾಕ್ಯ ಹೇಳ್ತಾರೆ ನೋಡಿ, ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 12ನೇ ವಾಕ್ಯದ ಕೊನೆಯ ಭಾಗ ನೋಡಿ. ಕೊನೆಯ ಭಾಗ, ನಿಮ್ಮ ದೇವರುಗಳಿಗೆ ಸೇವೆ ಮಾಡುವುದಿಲ್ಲ, ನೀವು ಸ್ಥಾಪಿಸಿದ ಬಂಗಾರದ ಪ್ರತಿಮೆಯನ್ನು ಆರಾಧಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರು ಹೇಳ್ತಾರೆ ನೋಡಿ, ಅವ್ರು ಯಾರು ಚಾಡಿ ಹೇಳಕ್ಕೆ ಬರ್ತಾರೋ ಅವರೇ ಹೇಳ್ತಾ ಇದ್ದಾರೆ, ಇವರೇನು ಮಾಡ್ತಲ್ಲ, ನೀವು ಉಂಟು ಮಾಡಿದ ವಿಗ್ರಹವನ್ನು ಇವರು ಆರಾಧಿಸ್ತಾ ಇಲ್ಲ. ಅವ್ರು ನೇರವಾಗಿ ಯಾರು ದಾನಿಯೇಲ ಹಾಗೂ ಅವರ ಸ್ನೇಹಿತರನ್ನು ದೂಷಿಸಲಿಕ್ಕೆ ಬಂದರೋ, ಶಿಕ್ಷೆ ಕೊಡಿಸ್ಲಿಕ್ಕೆ ಬಂದರೋ ಅವರೇ ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದಾನಿಯೇಲ ಅವರ ವಿಶ್ವಾಸ ನೋಡಿ, ಸಿಂಹದ ಬಾಯನ್ನು ಕೂಡ ದೇವರೇನು ಮಾಡಿದ್ರು, ಬಂಧಿಸಿದ್ರು. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ದಾನಿಯೇಲನನ್ನ ಕೊಂದು ಹಾಕಲಿಕ್ಕೆ ಬಂದಂತಹ ಸಿಂಹದ ಬಾಯನ್ನು ದೇವರು ಬಂಧಿಸಿದ್ರು. ಪ್ರೈಸ್ ದಿ ಲಾರ್ಡ್. ಅವರು ಕೂಡ ಏನು ಮಾಡಿದ್ರು, ಗೆದ್ರು. ಪರಿಶೋಧನೆಯನ್ನು ಗೆದ್ರು. 100% ದೇವರ ಮಾತನ್ನು ಅವರು ನಂಬಿದ್ರು, ಅಂದರೆ ದೇವರ ವಾಗ್ದಾನವನ್ನು ನಂಬಿದ್ರು. ಓಕೆ. ಅದೇ ರೀತಿ ಮಾತೆ ಮರಿಯ ಇವರನ್ನು ದೇವರು ಕರೆದ್ರು. ಮಾತೆ ಮರಿಯಮ್ಮನನ್ನು ದೇವರು ಕರೆದ್ರು ನೋಡಿ. ಲೂಕನು ಬರೆದ ಶುಭ ಸಂದೇಶಕ್ಕೆ ಹೋಗಿ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ಮಾತೆ ಮರಿಯಮ್ಮನನ್ನು ಕರೆದ ಆ ಒಂದು ಇದನ್ನು ಅಲ್ಲಿ ಬರೆದಿದ್ದಾರೆ. 1ನೇ ಅಧ್ಯಾಯದಲ್ಲಿ ಅಲ್ಲಿ ಮಾತೆ ಮರಿಯಳನ್ನು ಕರೀತಾರೆ ನೋಡಿ. 1ನೇ ಅಧ್ಯಾಯ 28ರಿಂದ ಓದೋದು ಬೇಡ 28ರಿಂದ ವಾಕ್ಯ ನೀವು ನೋಡ್ತಾ ಹೋದರೆ 35 ತನಕ, 28ರಿಂದ 35 ತನಕ, ಆಮೇಲೆ ಓದ್ಕೊಳ್ಳಿ. ಅಲ್ಲಿ ಸ್ಪಷ್ಟವಾಗಿ ಕರೀತಾರೆ. 33ನೇ ವಾಕ್ಯ, ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇರದು ಅಂತ ಹೇಳಿ ನಂತರ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ. ಯಾರಿಗೆ? ಮಾತೆ ಮರಿಯಳಿಗೆ ಹೇಳ್ತಾರೆ. ಆತ ಏನಾಗ್ತಾರೆ ಅಂತ ಹೇಳಿದ್ರು, ಶಿಲುಬೆಗೆ ಒಳಗಾಗ್ತಾರೆ. ಮುಂಚಿತವಾಗೇ ತಿಳಿಸ್ಕೊಟ್ರು ನೋಡಿ. ಮಾತೆ ಮರಿಯಳು ಸ್ಪಷ್ಟವಾಗಿ ಹೇಳಿದ್ರು, ಇದೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಅದಾದ ಮೇಲೆ ಮಾತೆ ಮರಿಯಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ದೇವರ ರಾಜ್ಯಕ್ಕಾಗಿ ದುಡಿದ್ರು. ಯಾವ ರೀತಿ ದುಡಿದ್ರು? ನಮ್ಮ ಹಾಗೆ ನಿಮ್ಮ ಹಾಗೆ ಅಲ್ಲ. ಈ ಲೋಕದ ಜನರು ಈ ದಿನಗಳಲ್ಲಿ ದುಡಿತಾ ಇದ್ದಾರಲ್ಲ, ಆ ರೀತಿ ಅಲ್ಲ. ಪ್ರಾಮಾಣಿಕವಾಗಿ ದುಡಿದ್ರು, ಪರಿಶುದ್ಧವಾಗಿ ದುಡಿದ್ರು. ಅವರ ನಡತೆಯ ಮುಖಾಂತರ ಗೆದ್ದರು, ವಿಶ್ವಾಸದ ಮುಖಾಂತರ ಗೆದ್ದರು. ಮಾತೆ ಮರಿಯಮ್ಮನವರು ಅವರ ನಡೆ ನುಡಿಗಳಲ್ಲಿ ಗೆದ್ದರು. ಪ್ರತಿಯೊಂದು ವಿಷಯದಲ್ಲೂ ಅವ್ರು ಗೆದ್ದರು. ತಲೆ ಬಾಗಿದ್ರು, ದೇವರ ಮಾತಿಗೆ ತಲೆ ಬಾಗಿದ್ರು. ಈಜಿಪ್ಟಿಗೆ ಹೋದರು, ಅಲ್ಲಿಂದ ಬೆತ್ಲೆಹೇಮಿಗೆ ಬಂದರು, ನಜರೇತ್ರಿಗೆ ಹೋದರು, ಇನ್ನೂ ಅನೇಕ ಕಡೆ ಇವರೇನು ಮಾಡಿದ್ರು, ಓಡಾಡಿದ್ರು. ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ, ದೇವರ ವಾಗ್ದಾನವನ್ನು ಮಹಿಮೆಪಡಿಸುವುದಕ್ಕಾಗಿ ಇವರು ಓಡಾಡಿದ್ರು. ಪ್ರೈಸ್ ದಿ ಲಾರ್ಡ್. ಇವರು ಕೂಡ ದಾನಿಯೇಲನ ವಿಗ್ರಹ ಇಟ್ಕೊಂಡಿರಲಿಲ್ಲ, ಯೋಬನ ವಿಗ್ರಹ ಇಟ್ಕೊಂಡಿರಲಿಲ್ಲ, ಮೋಶೆಯ ವಿಗ್ರಹ ಇಟ್ಕೊಂಡಿರಲಿಲ್ಲ, ಅಬ್ರಹಾಮನ ವಿಗ್ರಹ ಇಟ್ಕೊಂಡು ಇವರು ಹೋಗಿ ಪ್ರಾರ್ಥನೆ ಮಾಡಲಿಲ್ಲ. ಅಬ್ರಹಾಮನ ಮುಂದೆ ನಿಂತ್ಕೊಂಡು, ಅಬ್ರಹಾಮ, ದೇವರಲ್ಲಿ ನನಗೇನು ಮಾಡು, ಸಹಾಯ ಮಾಡು ಅಂತ ಹೇಳಲಿಲ್ಲ.
ಸಹಾಯ ಮಾಡಿ, ನನಗೋಸ್ಕರ ಸಹಾಯ ಮಾಡಿ ಅಂತ ಕೇಳಲಿಲ್ಲ. ಮಾತೆ ಮರಿಯಮ್ಮನವರ ಆ ಕಿವಿ ಯೇಸು ಸ್ವಾಮಿಯ ಸ್ವರಕ್ಕೆ, ಅಂದರೆ ದೇವರ ಸ್ವರಕ್ಕೆ ಕಾದು ಕುಳಿತಿತ್ತು. ಕಿವಿ ಯಾವಾಗಲೂ ಪರಲೋಕವನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಕಣ್ಣು ಮತ್ತು ಕಿವಿ ಎರಡು ಪರಲೋಕವನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಇವತ್ತು ನಮ್ಮ ಕಿವಿಗಳು, ನಮ್ಮ ಬಾಯಿ ಏನನ್ನ ದಿಟ್ಟಿಸಿ ನೋಡ್ತಾ ಇದೆ? ಲೋಕವನ್ನು, ಲೋಕದ ವಿಷಯಗಳನ್ನು, ಲೋಕದ ಆಚಾರ ವಿಚಾರಗಳನ್ನು ಅಲ್ವಾ? ಆಸೆ, ಆಕಾಂಕ್ಷೆ, ಆಸೆಗಳನ್ನು. ಪ್ರೈಸ್ ದಿ ಲಾರ್ಡ್. ಕಿವಿ ಮತ್ತು ನಾಲಿಗೆ, ಕಿವಿ ಮತ್ತು ಬಾಯಿ ಇದೆರಡು ಪರಲೋಕವನ್ನು ನೋಡಬೇಕು. ಪರಲೋಕವನ್ನು ನೋಡಿದಾಗ ಕಣ್ಣು, ಕಿವಿ, ಮೂಗು ಎಲ್ಲ ಅಲ್ಲೇ ಇರುತ್ತೆ. ಮಾತೆ ಮನೆಯವರು ಗೆದ್ದರು. ಅವರು 100ಕ್ಕೆ 100% ದೇವರ ವಾಗ್ದಾನದಲ್ಲಿ ನಂಬಿಕೆ ಇಟ್ಟರು, ಭರವಸೆ ಇಟ್ಟರು. ಅವರು ಹಿಂಜರಿಲಿಲ್ಲ. ಅದೇ ರೀತಿ ಸಂತ ಪೌಲರನ್ನು ಕರೆದರು. ಪೌಲರು ಗೆದ್ದರು. ನೋಡಿ, ಪೌಲರನ್ನು ಕರಿಬೇಕಾದ್ರೆ ಅವರನ್ನು ಯಾರು? ಪ್ರಭು ಯೇಸು ಕ್ರಿಸ್ತರನ್ನು ಮಹಿಮೆಪಡಿಸುವಂತಹ ಸಾಧನವಾಗಿ ದೇವರು ಆರಿಸ್ಕೊಂಡ್ರು. ಸಾಧನವಾಗಿ. ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಪೌಲನನ್ನು ಏನಾಗಿ? ಸಾಧನವಾಗಿ ಆರಿಸ್ಕೊಂಡಿದ್ದೆ. ಸಾಧನವಾಗಿ. ಅಲ್ಲಿ ವಾಕ್ಯ ಓದಿ, 9:15 ಓದಿ. 9:15. ಪ್ರಭು ಅವನಿಗೆ, ನೀನು ಹೋಗು, ನನ್ನ ನಾಮವನ್ನು ಅನ್ಯ ಧರ್ಮದವರಿಗೂ ಅರಸರಿಗೂ ಇಸ್ರಾಯೇಲಿನ ಜನರಿಗೂ ಪ್ರಕಟಿಸಲು ನಾನು ಆರಿಸಿಕೊಂಡಿರುವ ಸಾಧನ ಅವನು. 16ನೇ ವಾಕ್ಯ. ಅವನು ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುತ್ತೇನೆ ಎಂದರು. ನೋಡಿ, ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕೆಂದು ನಾನೇ ಅವನಿಗೆ ತೋರಿಸುತ್ತೇನೆ. ನನ್ನ ನಾಮದ ನಿಮಿತ್ತ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪೌಲ್ರು ಏನು ಮಾಡಿದ್ರು? ದೇವರ ಮಾತು. ಎಷ್ಟೇ ಕಷ್ಟಗಳು ಬಂದ್ರು ಎದುರಿಸಿ ನಿಂತ್ಕೊಂಡು ಹೋರಾಡಿದ್ರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಸಂತರುಗಳು ಏನು ಮಾಡಿದ್ರು? ಪ್ರತಿಯೊಬ್ಬ ಸಂತರುಗಳನ್ನು ನೀವು ನೋಡ್ತಾ ಹೋದರೆ ಅವರು ತಮ್ಮದೇ ಒಂದು ಶೈಲಿಯ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಸರಿಸಿದ್ರು, ಅಂದರೆ ಅನುಭವಿಸಿದ್ರು ಅವರು. ನಮಗಾದರೆ ಇವಾಗ ಎಲ್ಲ ಫೆಸಿಲಿಟಿ ಇದೆ ನೋಡಿ. ನಾವು ಎಲ್ಲೆಲ್ಲೋ ಕುಳಿತಿದ್ದೀವಿ. ಕೆಲವು ಜನ ಬಳ್ಳಾರಿಲಿದ್ದಾರೆ, ಕೆಲವು ಜನ ಬೆಂಗಳೂರಲ್ಲಿದ್ದಾರೆ, ಕೆಲವು ಜನ ಬೇರೆ ಬೇರೆ ಕಡೆ ಇದ್ದಾರೆ. ಬಟ್ ಆದರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವೇನು ಮಾಡ್ತಾಯಿದ್ದೀವಿ? ದೇವರ ಸಂದೇಶವನ್ನು ಕೇಳ್ತಾ ಇದ್ದೀವಿ. ನೋಡಿ, ಇದೊಂದು ಟೆಕ್ನಾಲಜಿ ಮುಖಾಂತರ ದೇವರು ಎಷ್ಟು ಈಸಿ ಮಾಡಿಕೊಟ್ಟಿದ್ದಾರೆ. ಆದರೆ ಪೌಲರಿಗೆ ಆಗಲಿಲ್ಲ. ಪೌಲರಿಗೆ ಮತ್ತು ಬೇರೆಯವರಿಗೆ ಯಾರಿಗೂ, ಅಬ್ರಹಾಮನಿಗೆಲ್ಲ ನೋಡಿ, ವಿಶ್ವಾಸದ ಪಿತಾಮಹನಿಗೆ ಟೆಕ್ನಾಲಜಿ ದೇವರು ಕೊಟ್ಟಿರಲಿಲ್ಲ. ಬಟ್ ನಮಗೆ ಕೊಟ್ಟಿದ್ದಾರೆ. ಸಂತರುಗಳು ಏನು ಮಾಡಿದ್ರು? ಸಂತರುಗಳು ಕೂಡ ದೇವರ ವಾಗ್ದಾನದ ಮೇಲೆ ನಿಜವಾದ ಏಕದೇವರನ್ನು ನಂಬಿದ್ರು. ಅದಾದ ಮೇಲೆ ದೇವರ ವಾಗ್ದಾನಗಳ ಮೇಲೆ, ದೇವರ ವಾಕ್ಯಗಳ ಮೇಲೆ ತಮ್ಮ ಗಮನವನ್ನು ಹರಿಸಿದ್ರು. ಹಾಗಾಗಿ ಲೋಕದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಭವಿಸಿ ನಂತರ ಎಲ್ಲವನ್ನ ಗೆದ್ದರು. ಸಿರಾಕ 2:1 ಅಧ್ಯಾಯ 1ನೇ ವಾಕ್ಯ. ಸಿರಾಕನ ಗ್ರಂಥ 2ನೇ ಅಧ್ಯಾಯ 1ನೇ ವಾಕ್ಯ ನುಡಿಯುವಾಗ ಅದನ್ನು ನಾವು ಓದಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಯಾವಾಗ ನಾವು ಯೇಸು ಸ್ವಾಮಿಯ ಮಕ್ಕಳು ಅಥವಾ ಯೇಸು ಸ್ವಾಮಿಯ ಹಿಂಬಾಲಕರು ಎಂದು ನಾವು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆ ಸಮಯದಲ್ಲಿ ಏನಾಗುತ್ತೆ? ಓದಿ ವಾಕ್ಯ ಓದಿ. ಸಿರಾಕ 2:1. ಮಗನೇ, ದೇವರ ಸೇವೆ ಮಾಡಲು ಬಯಸುವೆಯೋ? ಹಾಗಾದರೆ ಶೋಧನೆಗಳನ್ನು ಎದುರಿಸಲು ನಿನ್ನಾತ್ಮವನ್ನು ಸಿದ್ಧಪಡಿಸಿಕೋ. ಅದನ್ನೇ ಸಂತ ಪೌಲರಿಗೆ ಹೇಳಿದ್ದು. ಸಂತ ಪೌಲರಿಗೂ ಅದೇ ವಾರ್ತೆ, ಎಲ್ಲರಿಗೂ ಅದೇ ವಾರ್ತೆ. ಅವ್ರು ಗೆದ್ರು. ಈ ಅಳಿದು ಹೋಗುವಂಥ ಜೀವದ ಮೇಲೆ ಅವ್ರಿಗೇನಿರಲಿಲ್ಲ, ಭರವಸೆ ಇರಲಿಲ್ಲ. ಅಳಿದು ಹೋಗುವಂಥ ಈ ಶರೀರದ ಮೇಲೆ ಅವ್ರಿಗೇನಿರಲಿಲ್ಲ, ಆಸೆ ಇರಲಿಲ್ಲ. ಅಳಿದು ಹೋಗುವಂಥ ಈ ಶರೀರದ ಮೇಲೆ ಅವ್ರಿಗೇನಿರಲಿಲ್ಲ, ಹತೋಟಿ ಇರಲಿಲ್ಲ, ಕಂಟ್ರೋಲ್ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು,
ಇದು ದೇವರಿಗೆ ಸ್ವಂತ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಎಲ್ಲರೂ ಗೆದ್ರು, ಎಲ್ಲರೂ ಗೆದ್ರು. ದೇವರ ಮಾತನ್ನ, ದೇವರಲ್ಲಿ ವಿಶ್ವಾಸ ಬಿಟ್ಟರು, ನಿಜವಾದ ಏಕದೇವರನ್ನು ಆರಾಧಿಸಿದ್ರು, ನಿಜವಾದ ಏಕದೇವರನ್ನು ಆರಾಧಿಸಿದ್ರು, ದೇವರ ಮಾತನ್ನು ನಂಬಿದ್ರು, ಕಿವಿಯಾರೆ ಕೇಳಿದ್ರು, ಕಿವಿಯಾರೆ ಕೇಳಿಸ್ಕೊಂಡ್ರು, ಮನಪೂರ್ವಕವಾಗಿ ನಂಬಿದ್ರು. ಅವರು 100% ನಂಬಿದ್ರು. ಹಾಗಾಗಿ ಲೋಕದಲ್ಲಿ ನಮಗಿಂತಲೂ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ನಮಗಿಂತಲೂ ಘೋರವಾದ ಪರಿಶೋಧನೆಗಳು ಅವ್ರನ್ನ ಕಾಡಿದ್ರು ಕೂಡ ಅವೆಲ್ಲವನ್ನ ಗೆದ್ರು, ಎಲ್ಲವನ್ನ ಅವ್ರು ಗೆದ್ರು, ಒಂದು ಬಿಡಲಿಲ್ಲ, ಎಲ್ಲವನ್ನ ಗೆದ್ರು. ಅದಕ್ಕೆ ಮುಖ್ಯ ಕಾರಣ ಇಷ್ಟೇ, ನಿಜವಾದ ಏಕದೇವರನ್ನು ದೇವರಲ್ಲಿ ವಿಶ್ವಾಸ ಇಟ್ಟರು. ಮತ್ತು ದೇವರ ಮಾತನ್ನು ಅವರು 10%, 20% ಅಲ್ಲ, 70% ಅಲ್ಲ, 80% ಅಲ್ಲ, 90% ಅಲ್ಲ, 100ಕ್ಕೆ 100% ಅವರು ನಂಬಿದ್ರು. 100ಕ್ಕೆ 100% ನಂಬಿದ್ರು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ನಮ್ಮ ಪಿತೃಗಳ ಬಳಿಗೆ ಬರೋಣ, ಮರಣ ಹೊಂದಿದಂಥ ಪಿತೃಗಳಿಗೆ ಬಳಿಗೆ ಬರೋಣ. ಇವರನ್ನು ಕೂಡ ದೇವರು ಕರೆದರು, ಇವರನ್ನು ಕೂಡ ದೇವರು ಆರಿಸ್ಕೊಂಡ್ರು. ದೀಕ್ಷಾ ಸ್ನಾನದ ಮುಖಾಂತರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ದೇವರು ಆರಿಸ್ಕೊಂಡ್ರು, ಬೇರೆ ಬೇರೆ ರೀತಿಯಲ್ಲಿ ದೇವರು ಆರಿಸ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಆದರೆ ಇವರು ಸೋತರು, ಇವರು ಗೆಲ್ಲಿಲ್ಲ, ಸೋತರು. ಕಾರಣ ಇಷ್ಟೇ, ನಿಜವಾದ ಏಕದೇವರನ್ನು ಇವರು ಆರಾಧಿಸಲಿಲ್ಲ, ನಿಜವಾದ ಏಕದೇವರನ್ನು ಆರಾಧಿಸಲಿಲ್ಲ. ಅದೊಂದು ಸಾಕಿತ್ತು, ನಿಜವಾದ ಏಕದೇವರನ್ನು ಆರಾಧಿಸ್ಲಿಕ್ಕೆ. ಯಾಕಂದರೆ ಇವರಿಗೆ ಯಾವುದೇ ರೀತಿಯಾದ ಬೈಬಲ್ ವಿಷಯಗಳು ಗೊತ್ತಿರಲಿಲ್ಲ. ಇವರಿಗೆ ಬೈಬಲ್ ಬಗ್ಗೆ ಇವರಿಗೆ ಅರಿವಿಲ್ಲ, ಬೈಬಲ್ ಇದೆ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ, ದೇವರ ವಾಕ್ಯಗಳು ಇದೆ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಬಟ್ ಆದರೆ ಇಷ್ಟು ಸಾಕಾಗಿತ್ತು ಇವರಿಗೆ, ಇಷ್ಟು ಸಾಕಾಗಿತ್ತು. ನಿಜವಾದ ಏಕದೇವರನ್ನು ಇವರು ಆರಾಧಿಸ್ಬೋದಾಗಿತ್ತು, ನಿಜವಾದ ಏಕದೇವರನ್ನು ಆರಾಧಿಸ್ಬೋದಾಗಿತ್ತು, ನಿಜವಾದ ಏಕದೇವರನ್ನು ಇವರು ಆರಾಧಿಸ್ಬೋದಾಗಿತ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಆರಾಧಿಸ್ಬೋದಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಆದರೆ ಇವರು ಆರಾಧಿಸ್ಲಿಲ್ಲ. ಇವರೇನು ಮಾಡಿದ್ರು? ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳಿಗಾಗಿ ಇವರು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಸ್ತಿ ಮಾಡಿಟ್ರು, ತಮ್ಮ ಮಕ್ಕಳಿಗೆ ಅಂತ ಆಸ್ತಿ ಮಾಡಿಟ್ರು. ದೇವರೊಂದಿಗೆ ಇವರು ಜಾಸ್ತಿ ಸಂಪರ್ಕಕ್ಕೆ ಬರಲಿಲ್ಲ. ದೇವರೊಂದಿಗೆ ಇರಲಿಕ್ಕೆ ಇವರು ಪ್ರಯತ್ನ ಪಡಲಿಲ್ಲ. ಅಯ್ಯೋ, ನಾವೊಂದು ಸ್ವಲ್ಪ ಆಸ್ತಿ ಮಾಡೋಣ, ಮಕ್ಕಳಿಗೆ ಮಾಡಿಡೋಣ, ಅದು ಮಾಡಿಡೋಣ, ಇದು ಮಾಡಿಡೋಣ ಅಂತ ಹೇಳಿದ್ರು. ಆದರೆ ನಿಮಗೆ ಒಂದು ಸತ್ಯ ತಿಳ್ಕೊಳ್ಳಿ, ಆ ಮಕ್ಕಳಿಗೆ ಮಾಡಿಟ್ಟಂಥ ಆಸ್ತಿನ ಮಕ್ಕಳು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾರಿ ಮುಗಿಸಿದ್ರು, ಎಲ್ಲವನ್ನ ಮುಗಿಸಿದ್ರು. ಎಷ್ಟೋ ಜನ ಮುಗಿಸಿ ಆಗೋಯ್ತು, ಯಾವುದೇ ಆಸ್ತಿ ಯಾವುದು ಇಲ್ಲ. ಈಗ ನಮ್ಮ ತಾತ ಎಲ್ಲ ಮಾಡಿಟ್ಟಿದ್ರು, ಅದು ಯಾವುದು ಇಲ್ಲ. ಈಗ ನಮ್ಮ ತಾತ ಮಾಡಿಟ್ಟಿದ್ದು ಯಾವುದಿಲ್ಲ. ಅವ್ರ ಮಕ್ಕಳು ಬೇಗನೆ ಮುಗಿಸಿದ್ರು. ಅವ್ರ ಮೊಮ್ಮಕ್ಕಳಿಗೆ ಇಡಲಿಲ್ಲ, ಮೊಮ್ಮಕ್ಕಳಿಗೆ ತಾತನ ಆಸ್ತಿ ಇದು ಅಂತ ಇಡಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಕುಟುಂಬದಲ್ಲಿ ನಡೆದ ಹಾಗೆ ಎಷ್ಟೋ ಕುಟುಂಬಗಳಲ್ಲಿ ನಡೆದು ಹೋಯ್ತು. ಕೆಲವು ಜನ ಇಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಆದರೆ ಇಟ್ಕೊಂಡಿರೋಂಥವ್ರು ಮತ್ತೆ ಇನ್ನೊಂದು ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಅದು ಮಾರಾಕುತ್ತೆ, ಅದು ಮುಗಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನ ಆಸ್ತಿಯನ್ನ ಇಸಾಕ ಮಾರಲಿಲ್ಲ, ಯಾಕೋಬ ಮಾರಲಿಲ್ಲ, ಎಲ್ಲ ಡಬಲ್ ಮಾಡಿದ್ರು. ಕಾರಣ ಇಷ್ಟೇ, ಅವರು ನಿಜವಾದ ಏಕ ದೇವರನ್ನ ನಂಬಿ ಜೀವಿಸ್ತಾ ಇದ್ರು. ಯಾರು? ಅಬ್ರಹಾಮ, ಇಸಾಕ, ಯಾಕೋಬ. ಇವರೆಲ್ಲರೂ ಏನು ಮಾಡ್ತಾರೆ? ನಿಜವಾದ ಏಕ ದೇವರನ್ನ ಆರಾಧಿಸ್ತಾ ಇದ್ರು. ನಿಜವಾದ ಏಕ ದೇವರ ಆ ವಾಗ್ದಾನಗಳಲ್ಲಿ ಇವರು ಭರವಸೆ ಇಡ್ತಾ ಇದ್ರು. ದೇವ್ರು ನನಗೆ ಹೇಳಿದ್ದಾರೆ, ದೇವ್ರು ಮಾಡೇ ಮಾಡ್ತಾರೆ, ನಾನು ಬಿಡಲ್ಲ, ಅವ್ರು ನಮ್ಮನ್ನು ಕೈ ಬಿಡಲ್ಲ ಎಂಬ ದೃಢ ವಿಶ್ವಾಸ ಅವರಲ್ಲಿತ್ತು. ಹಾಗಾಗಿ ಅವರು 100ಕ್ಕೆ 100% ವಿಶ್ವಾಸ ಇಟ್ಟ ಕಾರಣ ಅವರ ಆಸ್ತಿಗಳು ಡಬಲ್ ಆಯ್ತಾ ಹೋಯ್ತು. ದೇವರು ದ್ವಿಗುಣಪಡಿಸಿದ್ರು. ಯೋಬನ ವಿಷಯದಲ್ಲಿ ನೋಡಿ, ಯೋಬನಿಗೆ 1ನೇ ಅಧ್ಯಾಯದಲ್ಲಿ ಎಲ್ಲವನ್ನ ಯೋಬ ಕಳ್ಕೊಳ್ತಾರೆ. ಬಟ್ 42ನೇ ಅಧ್ಯಾಯದಲ್ಲಿ ನೋಡಿ, ವಿಶ್ವಾಸವನ್ನು ಗೆದ್ದ ಮೇಲೆ, ಎಲ್ಲ ಶೋಧನೆಗಳನ್ನು ಗೆದ್ದ ಮೇಲೆ ದೇವರು ಡಬಲ್ ಆಶೀರ್ವಾದ. ಏನು ಕಳ್ಕೊಂಡಿದ್ರು ಎಲ್ಲವೂ ಡಬಲ್. ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮ ಪಿತೃಗಳು ಏನು ಮಾಡಿದ್ರು? ಏನು ದೇವರನ್ನ, ನಿಜವಾದ ಏಕದೇವರನ್ನು ಆರಾಧಿಸಲಿಲ್ಲ. ಅವರು
ಬದಲಾಗಿ ಏನು ಮಾಡಿದ್ರು? ಕುಟುಂಬಕ್ಕಾಗಿ ಪ್ರಯತ್ನ ಪಟ್ಟರು. ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಅಂತ ಹೇಳಿ ಅವರು ಇದು ಮಾಡಿದ್ರು. ಆದರೆ ಇಲ್ಲಿ ಸೋತರು. ನಿಜವಾದ ಏಕದೇವರನ್ನು ಇವರು ಆರಾಧಿಸಲಿಲ್ಲ. ದೇವರ ವಾಕ್ಯ ಇವರು ಗೊತ್ತಿತ್ತ ಅಂತ ಹೇಳಿದ್ರೆ ಗೊತ್ತಿಲ್ಲ. ಆ ದಿನಗಳಲ್ಲಿ ಬೋಧಿಸೋರು ಯಾರು ಇರಲಿಲ್ಲ, ಬೈಬಲ್ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಇದಕ್ಕೆ ಬರೋಣ. ನಾವು ಜೀವಂತವಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ನಮಗೆ ಬರುತ್ತಿರುವಂಥ ಶೋಧನೆ ನೋಡಿ, ದೇವರು ನಮಗೆ ಕೊಟ್ಟಿರುವಂಥ, ನಮ್ಮನ್ನು ಪರಿಶೋಧಿಸುತ್ತಿರುವ ಪರಿಶೋಧನೆ ಇದೆಯಲ್ಲ, ಅಬ್ರಹಾಮ, ಮೋಶೆ, ದಾನಿಯೇಲ, ಮಾತೆ ಮರಿಯಳು, ಪೌಲರು, ಸಂತರುಗಳು, ಇವರಿಗೆ ಕೊಟ್ಟಂಥ ಪರಿಶೋಧನೆ 1% ಕೂಡ ನಮಗೆ ಕೊಟ್ಟಿಲ್ಲ. 1% ಕೂಡ ನಮಗೆ ಕೊಟ್ಟಿಲ್ಲ. ಪ್ರೈಸ್ ದಿ ಲಾರ್ಡ್. 1% ಕೂಡ ನಮಗೆ ದೇವರು ಕೊಟ್ಟಿಲ್ಲ. ಆದರೂ ಕೂಡ ನಾವು ಸೋಲ್ತಾ ಇದ್ದೀವಿ. ನೋಡಿ, ತುಂಬ ಗಂಭೀರವಾಗಿ ಯೋಚನೆ ಮಾಡಿ. ನಾವು ಸೋಲ್ತಾ ಇದ್ದೀವಿ, ಪ್ರತಿದಿನ ನಾವು ಸೋಲ್ತಾ ಇದ್ದೀವಿ. ಕಾರಣ ಇಷ್ಟೇ, ನಿಜವಾದ ಏಕದೇವರನ್ನು ನಾವು ಆರಾಧಿಸ್ತಾ ಇಲ್ಲ. ನಿಜವಾದ ಏಕದೇವರನ್ನು ಆರಾಧಿಸುವುದನ್ನು ಬಿಟ್ಟು ನಾವು ನಮ್ಮದೇ ಆದ ವ್ಯಕ್ತಿಗಳನ್ನು ಆರಾಧಿಸ್ತಾ ಇದ್ದೀವಿ. ಇವತ್ತೊಂದು ವಿಡಿಯೋ ನೋಡಿದೆ ನಾನು, ಅದು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ. ಒಬ್ಬ ಮುಸ್ಲಿಂ ವ್ಯಕ್ತಿ ವಿಮೋಚನಾಕಾಂಡ 20ನೇ ಅಧ್ಯಾಯ ವಾಕ್ಯ 3ರಿಂದ 5ರವರೆಗಿರುವಂಥ ವಾಕ್ಯಗಳನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ನೀರಿನಲ್ಲಾಗಲಿ, ನೀರಿನ ಒಳಗಾಗಲಿ ಯಾವುದೇ ರೀತಿಯ ನೀನು ವಿಗ್ರಹಗಳನ್ನು ನೀನು ಮಾಡಿಕೊಳ್ಳಬೇಡ, ಅದಕ್ಕೆ ನೀನು ಆರಾಧಿಸಬೇಡ, ಕೈ ಮುಗಿಬೇಡ, ಅದಕ್ಕೆ ನೀನು ಗೌರವ ಕೊಡಬೇಡ, ಅಷ್ಟು ಹೇಳಿದಾರಲ್ಲ. ಮತ್ತು ಯಾಕೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೇಳ್ತದೆ. ನೋಡಿ, ದೇವರು ಅನ್ಯ ಜನಾಂಗದ ವ್ಯಕ್ತಿಯ ಮುಖಾಂತರ ಎಚ್ಚರಿಕೆಯ ಸಂದೇಶ ಕೊಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಿಮೋಚನಾಕಾಂಡ 20ನೇ ಅಧ್ಯಾಯ ವಾಕ್ಯ 3ರಿಂದ 5ರವರೆಗೆ. ಇವತ್ತು ನೋಡಿ, ಎಷ್ಟು ವಿಗ್ರಹಗಳು ಬೇಕು ನಮಗೆ, ಯಾವ ರೀತಿಯಾದ ವಿಗ್ರಹಗಳು ಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಪಿತೃಗಳು ದೇವರ ವಾಕ್ಯದಿಂದ ವಂಚಿತರಾಗಿದ್ರು. ಅವರಿಗೆ ಸಿಕ್ಕಿರಲಿಲ್ಲ. ಬಟ್ ನಮಗೆ ಸಿಕ್ಕಿದೆ, ಆದರೆ ನಾವು ಅದನ್ನು ಆರಾಧಿಸ್ತಾ ಇಲ್ಲ. ದೇವರ ವಾಕ್ಯಗಳು ನಮಗೆ ಸಿಕ್ಕಿದೆ, ಆದರೆ ನಾವು ಅದನ್ನು ಗೌರವಿಸ್ತಾ ಇಲ್ಲ. ದೇವರ ವಾಕ್ಯ ನಮಗೆ ಸಿಕ್ಕಿದೆ, ಅದನ್ನು ನಾವು ಅಂಗೀಕಾರ ಮಾಡ್ಕೊಳ್ತಾ ಇಲ್ಲ. ಆದರೆ ನಮ್ಮ ಪಿತೃಗಳಿಗಿಂತ ಘೋರವಾದ ದಂಡನೆಗೆ ನಾವು ಗುರಿಯಾಗ್ತೀವಿ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು. 12ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ರು. ಏನಂತ ಹೇಳಿದ್ರು? ನ್ಯಾಯ ತೀರ್ಪಿಗೆ ನಾನು ನಿಮ್ಮನ್ನು ಗುರಿ ಮಾಡೋದಿಲ್ಲ, ನೀವೇ ಗುರಿಯಾಗ್ತೀರ. ಏನು? 47ನೇ ವಾಕ್ಯ ನೋಡಿ. ಯಾವನಾದರೂ, ಗಮನ ಕೊಟ್ಟು ನೋಡಿ, ಯಾವನಾದರೂ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ. ನೋಡಿ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಎಂಥ ಶತಮೂರ್ಖನಿಗೂ ಕೂಡ ಅರ್ಥ ಆಗುತ್ತೆ ಈ ಬರೆದಿರುವಂಥ ವಾಕ್ಯಗಳು. ಎಲ್ಲರಿಗೂ ಅರ್ಥ ಆಗುತ್ತೆ. ಅದಾದ ಮೇಲೆ ಹೇಳ್ತಾರೆ ನೋಡಿ, 48ನೇ ವಾಕ್ಯ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಬೈಬಲ್ ಕೊಟ್ಟಿದ್ದಾರೆ. ಎಷ್ಟು ವ್ಯಕ್ತಿಗಳು ಈ ದಿನಗಳಲ್ಲಿ ಬೈಬಲಿಂದ ದೂರ ಇದ್ದಾರೆ ಗೊತ್ತಾ? ಎಷ್ಟು ಜನರು ಬೈಬಲಿಂದ ದೂರ ಇದ್ದಾರೆ?
ಎಷ್ಟು ಜನರು ದೇವರ ರಾಜ್ಯದಿಂದ ದೂರ ಇದ್ದಾರೆ. ದೇವರ ರಾಜ್ಯವನ್ನ ಈ ಬೈಬಲಲ್ಲೇ ಇಟ್ಟಿದ್ದಾರೆ. ದೇವರು ಬೈಬಲಲ್ಲಿ ಇಟ್ಟಿದ್ದಾರೆ. ಬೈಬಲಲ್ಲಿ ಇಟ್ಟಿರೋದು ಅವ್ರೇನು ಮುಚ್ಚಿಟ್ಟಿಲ್ಲ ನಮಗೆ, ಅವರು ನಮಗೆ ಮುಚ್ಚಿಟ್ಟಿಲ್ಲ, ಅದನ್ನ ಅವರು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಮಗನೇ, ಇದನ್ನ ಓದಿ ರೆಡಿ ಮಾಡಿಕೊಂಡು ನೀನು ಪರಲೋಕಕ್ಕೆ ಬಾ. ಇದನ್ನು ತಿರಸ್ಕಾರ ಮಾಡುವಂತಹ, ಬೈಬಲನ್ನು ತಿರಸ್ಕಾರ ಮಾಡುವಂತಹ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ವಾಕ್ಯ 19ರಲ್ಲಿ ನೋಡ್ತೀವಿ, ಅವನು ಪರಲೋಕದಲ್ಲಿ ಅತ್ಯಲ್ಪನಾಗ್ತಾನೆ. ಅತ್ಯಲ್ಪ ಅಂದ್ರೇನು? ರಿಜೆಕ್ಟ್ ಮ್ಯಾನ್, ರಿಜೆಕ್ಟ್. ಪರಲೋಕಕ್ಕೆ ಅವನು ಏನಿಲ್ಲ, ಪ್ರವೇಶನೇ ಇಲ್ಲ, ಎಂಟ್ರಿ ಇಲ್ಲ, ಪ್ರವೇಶ ಇಲ್ಲ, ಬಾಧ್ಯಸ್ಥನಲ್ಲ. ಕಾರಣ ಇಷ್ಟೇನೆ, ಪರಲೋಕದ ಬೀಗದ ಕೈಗಳನ್ನೇ ದೇವರು ಅವರ ನುಡಿಗಳ ಮುಖಾಂತರ ನಮ್ಮ ಕೈ ಕೊಟ್ಟಾಗೋಗಿದೆ. ಅದಕ್ಕೋಸ್ಕರನೇ ದಾವೀದ ರಾಜ ಹೇಳ್ತಾರೆ, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆ ವಾಕ್ಯ ಓದಿ. ಕೀರ್ತನೆ ವಾಕ್ಯ 1 ಅಧ್ಯಾಯ 1 ವಾಕ್ಯ 1. ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರು ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರೋ ಅವನೇ ಧನ್ಯನು. ಧನ್ಯನು ಅಂತ ಹೇಳಿದ್ರೇನು? ಪರಲೋಕಕ್ಕೆ ಬಾಧ್ಯಸ್ಥನು ಅಥವಾ ಆರಿಸಲ್ಪಟ್ಟವನು, ಆಯ್ಕೆಗೊಂಡವನು. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ದುರ್ಜನರ ಆಲೋಚನೆ ಅಂತ ನೀನು ನಡಿಬೇಡ, ನಡೆಯಕ್ಕೆ ಹೋಗ್ಬೇಡ ನೀನು. ಅವಾಗ ಕೆಲವು ಜನ ಹೇಳ್ತಾರೆ, ಇಲ್ಲ ನೀನು ಇದು ಮಾಡ್ಬೋದು, ಅದು ಮಾಡ್ಬೋದು. ಯೇಸು ಸ್ವಾಮಿ ಬಂದ ಮೇಲೆ ಎಲ್ಲವನ್ನ ಬದಲಾಯಿಸ್ಬಿಟ್ರು, ನೀನು ತಿನ್ಬೋದು, ನೀನು ಕುಡಿಬೋದು, ನೀನು ಮಜಾ ಮಾಡ್ಬೋದು ಅಂತ ಹೇಳೋರು ತುಂಬ ಜನ ಉಟ್ಕೊಂಡಿದ್ದಾರೆ. ಬಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಅವರ ಆಲೋಚನೆಯಂತೆ ನೀನು ನಡಿಬೇಡ. ದೇವರು ನಿನಗೆ ಅಂತ ಒಂದು ಆಲೋಚನೆ ಇಟ್ಟಿದ್ದಾರೆ. ಭೂಮಿ ಆಕಾಶಗಳು ಉಳಿದಿರುವ ತನಕ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುತ್ತೆ. ಇದು ದೇವರ ವಾಗ್ದಾನ. ಅದು ಭೂಮಿ ಆಕಾಶಗಳು ಉಳಿದಿರುವ ತನಕ. ಅದಾದ್ಮೇಲೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಅವರ ಸ್ವಾರ್ಥಕ್ಕಾಗಿ ಅವರೇನ್ ಮಾಡ್ತಾರೆ, ಪಾಪ ಮಾಡ್ತಾ ಇರ್ತಾರೆ. ಅವ್ರು ಮಾಡೋದಲ್ಲೇ ನಮ್ಮನ್ನು ಮಾಡಿಸ್ತಾರೆ, ನಮ್ಮ ಕೈಯಲ್ಲೂ ಮಾಡಿಸ್ತಾರೆ. ಮತ್ತೆ ಧರ್ಮ ನಿಂದಕರ ಕೂಟದಲ್ಲಿ, ಅಯ್ಯೋ ಎಷ್ಟು ಪ್ರಾರ್ಥನೆ ಮಾಡ್ತೀಯಮ್ಮ ನೀನು, ಪ್ರಾರ್ಥನೆ ಜಾಸ್ತಿ ಮಾಡಬೇಡ, ಪ್ರಾರ್ಥನೆ ಜಾಸ್ತಿ ಮಾಡಿದ್ರೆ ನಿನಗೆ ಕಷ್ಟ ಬರುತ್ತೆ ಅಂತ ಹೇಳಿ ಎಷ್ಟೋ ಜನ ಅವಿಶ್ವಾಸದಲ್ಲಿ ನಮ್ಮನ್ನು ದೂಡ್ತಾರೆ. ಕೆಲವು ಬಾರಿ ನಾವೇನು ಮಾಡ್ತೀವಿ, ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮಕ್ಕಳು ಏನಾದ್ರು ಹೇಳ್ತಾರೆ, ಅಥವಾ ಗಂಡ ಏನಾರು ಹೇಳ್ತಾನೆ, ಅಥವಾ ಅಕ್ಕಪಕ್ಕ ಮನೆಯವ್ರು ಏನು ಹೇಳ್ತಾರೆ, ಏನೋ ಒಂದು ಕಷ್ಟ ಬರುತ್ತೆ, ಆಗ ಆಕೆ ಹೇಳಿದ್ದು ನೆನಪಾಗುತ್ತೆ. ಅಯ್ಯೋ ಬೈಬಲ್ ಓದಬೇಡ, ಇನ್ನು ಕಷ್ಟ ಬರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಬೈಬಲ್ನ ಮುಚ್ಚಿ ಸೈಡ್ಗೆ ಇಡ್ತೀವಿ. ಬೈಬಲ್ನ ನಾವು ನಂಬಲ್ಲ, ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ನಂಬಲ್ಲ. ಆಕೆ ಹೇಳಿದ್ದು ಅಥವಾ ಆತ ಹೇಳಿದ್ದನ್ನು ನಾವು ನಂಬ್ತೀವಿ. ಬೈಬಲ್ ಅನ್ನೋದೇ ನಿತ್ಯ ಜೀವವನ್ನು ಕೊಡುವಂತಹ ಆಯುಧ. ಎಲ್ಲವನ್ನ ಸೀಳ್ಕೊಂಡು ಎಲ್ಲ ಒಂದು ಸುಂದರವಾದ ಪರಿಶುದ್ಧವಾದ ಮಾರ್ಗವನ್ನು ನಮಗೆ ನಿರ್ಮಿಸಿಕೊಡುತ್ತೆ, ಭೂಮಿಯಿಂದ ನೇರವಾಗಿ ಪರಲೋಕಕ್ಕೆ. ಬೈಬಲಲ್ಲಿ ಯಾರಿರ್ತಾರೋ ಅವ್ರಿಗೆ ಮಾತ್ರ, ಅರ್ಧ ಬರ್ಧ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ನಮಗೆ ಜೀವವುಳ್ಳ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಪರಲೋಕದ ಬೀಗದ ಕೈಗಳನ್ನು ಕೊಟ್ಟಿದ್ದಾರೆ. ನೀನು ಹೆಂಗೆ ಬೇಕು ಹಂಗೆ ಜೀವಿಸ್ಬೋದು ಅನ್ನೋದಕ್ಕೆ ಅವರು ನಮ್ಮನ್ನು ಇಟ್ಟಿಲ್ಲ. ಹಿಂಗೇ ಜೀವಿಸಬೇಕು, ಇದೇ ರೀತಿಯೇ ಜೀವಿಸಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ದೇವರು ನಮ್ಮನ್ನು ಇಟ್ಟಿದ್ದಾರೆ. 1 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಏನಾಗಿರಿ, ಪರಿಶುದ್ಧನಾಗಿರಿ. 1ನೇ ಅಧ್ಯಾಯ 15ನೇ ವಾಕ್ಯ, 15-16 ಎರಡು ಓದಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು
ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆ ನುಡಿಯಲ್ಲಿ ಪವಿತ್ರರಾಗಿರಿ, ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ಲಿಖಿತವಾಗಿದೆ ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಲಿಖಿತವಾಗಿದೆ, ಬರೆದಿದೆ ಅಂದ ಮೇಲೆ, ಬರೆದಿದೆ ಅಂದ ಮೇಲೆ, ಬರೆದಿರುವ ಈ ಬೈಬಲ್ ಅನ್ನ ಓದಿದ್ರೆ ಮಾತ್ರ ಯಾವುದು ಶುದ್ಧ ಯಾವುದು ಅಶುದ್ಧ ಎಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದೊಂದು ಬರಿದೆ ಹೋಗಿದ್ದಿದ್ರೆ ಇವತ್ತಿಗೂ ಕೂಡ ನಾವು ದೇವರ ಮಕ್ಕಳಾಗ್ತಾ ಇರಲಿಲ್ಲ. ನಾವು ಕೂಡ ಕಟುಕರಂತೆ, ನಾವು ಕೂಡ ಅವಿಶ್ವಾಸಿಗಳಂತೆ, ನಾವು ಕೂಡ ಏನು ಹೇಳ್ತಾರೆ, ದೇವರ ಒಂದು ಪ್ರಸನ್ನತೆಯಿಂದ ನಾವು ದೂರ ಇರ್ತಾ ಇದ್ದೋ. ಯಾವ ವ್ಯಕ್ತಿ ಬೈಬಲ್ನ ನಂಬಿ ಜೀವಿಸ್ತಾನೋ, ದೇವರ ವಾಗ್ದಾನಗಳನ್ನು ಅಬ್ರಹಾಮ, ಮೋಶೆ, ದಾನಿಯೇಲ, ಯೋಬ, ಮಾತೆ ಮರಿಯಮ್ಮ ಮತ್ತು ಸಂತ ಪೌಲರು ಅದೇ ರೀತಿ ಇನ್ನೂ ಅನೇಕ ಸಂತರುಗಳು ಅವರಂತೆ ಯಾರು ನಿಜವಾದ ಏಕ ದೇವರನ್ನು ಆರಾಧಿಸಿ ಅವರ ಜೀವವುಳ್ಳ ವಾಕ್ಯಗಳನ್ನು 100ಕ್ಕೆ 100% ನಡೀತಾರೋ, ನಂಬುತ್ತಾರೋ, ವಿಶ್ವಾಸ ಇಡ್ತಾರೋ, ಅವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ಇಲ್ಲಾಂದರೆ ಕಾಟಾಚಾರಕ್ಕೆ ಮಾತ್ರ ಲೋಕದ ಕ್ರೈಸ್ತರು ನಾವು. ಪರಲೋಕದ ಕ್ರೈಸ್ತರು ಬೇರೆ, ಲೋಕದ ಕ್ರೈಸ್ತರು ಬೇರೆ. ನಮಗೆ ದೇವರು ಸ್ವಲ್ಪ ಮಾತ್ರ ಪರಿಶೋಧನೆ ಕೊಟ್ಟಿದ್ದಾರೆ. ಬೇಕಾದ್ರೆ ವಾಕ್ಯ ನೋಡಿ, ಬೇಕಾದ್ರೆ 1 ಕೊರಿಂಥಿ 10ನೇ ಅಧ್ಯಾಯ 13ನೇ ವಾಕ್ಯ ಬೇಗ ಓದಿ ನಾವು ಪ್ರಾರ್ಥನೆಗೆ ಹೋಗೋಣ. 10:13 ಮಾನವರಿಂದ ದಹಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದು ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಹಾಗಾಗಿ 14ನೇ ವಾಕ್ಯ ನೋಡಿ. ಆದ್ದರಿಂದ ಪ್ರಿಯರೇ ತೊರೆದು ಬಿಡಿ. ನಿಮ್ಮ ವಿಶ್ವಾಸ ನಿಜವಾದ ಏಕ ದೇವರ ಮೇಲೆ ಇರಬೇಕು. ಅದೇ ರೀತಿ ಭರವಸೆ, ನಂಬಿಕೆ ಅವರ ವಾಗ್ದಾನದಲ್ಲಿದ್ದರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಮುಗಿಸೋಣ ಹಾಗಾದ್ರೆ ಅಲ್ವಾ? ಕ್ಲಾಸ್ನ ನಾವು ಮುಗಿಸೋಣ.